ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪಾ ಅಂದ್ರೆ ಬುಧವಾರದ ವೋಟಿಂಗ್ ರಿಸಲ್ಟ್ ಬಗ್ಗೆ ತಿಳ್ಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ. ಅಪ್ಪು ಬಾಸ್ಗೆ ಜೈ ಅಂತ ಹೇಳೋಣ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಲಾಸ್ಟ್ ಇಂದ ಯಾರು ಫಸ್ಟ್ ಕಂಟ ಇದ್ದಾರೆ, ಲಾಸ್ಟ್ ಇಂದ ನಿಮಗೆ ತಿಳ್ಸ್ಕೊಡ್ತೀನಿ ಯಾರು ಫಸ್ಟ್ ಕಂಟ ಇದ್ದಾರೆ ಅಂತ. ಮೊದಲನೇದಾಗಿ 14ನೇ ಸ್ಥಾನದಲ್ಲಿ 16 ಜನ ನಾಮಿನೇಟ್ ಆಗಿದ್ರು ವೀಕ್ಷಕರೇ, ನಿಮ್ಗೆ ಗೊತ್ತಿರ್ಬೋದು. ಅವರಲ್ಲಿ ಒಬ್ರು ಸೇವ್ ಆಗಿರೋ, ಅದು ಅಭಿಷೇಕ್ ಅವರು ಸೇವ್ ಆಗಿದ್ದಾರೆ. ನೆಕ್ಸ್ಟ್ 16 ಜನ ಯಾರು ನಾಮಿನೇಟ್ ಆಗಿದ್ದಾರೆ ಅವ್ರ ಬಗ್ಗೆ ತಿಳ್ಸ್ಕೊಡ್ತೀನಿ. ಲಾಸ್ಟ್ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದ್ರೆ ಅದ್ರ ಚಂದ್ರಪ್ರಭ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 5676 ಓಟ್ಗಳು ಬಿದ್ದಿದೆ ಇವ್ರಿಗೆ, ಚಂದ್ರಪ್ರಭ ಅವ್ರಿಗೆ. ಇನ್ನು 15ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ರಿಷಾ ಅವರು. ಇವ್ರಿಗೆ 6025 ಓಟ್ಗಳು ಬಿದ್ದಿದೆ. ಇನ್ನು 14ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಅದು ಜಾನ್ವಿ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 6738 ಓಟ್ಗಳು ಬಿದ್ದಿದೆ ಅಂತ ಹೇಳ್ಬೋದು. ಇನ್ನು 13ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಅದು ರಾಶಿಕಾ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 6932 ಓಟ್ಗಳು ಬಿದ್ದಿದೆ ವೀಕ್ಷಕರೇ. ಇನ್ನು 12ನೇ ಸ್ಥಾನದಲ್ಲಿ ಇದೆ ಯಾರಪ್ಪ ಅಂದ್ರೆ ಸೂರ್ಯ ಅವರು, ಕಾಕ್ರೋಚ್ ಸುದ್ದಿ ಅವರು 12ನೇ ಸ್ಥಾನದಲ್ಲಿ ಇದ್ದಾರೆ ವೀಕ್ಷಕರೇ. ಇವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 7177 ಓಟ್ ಬಿದ್ದಿದೆ. ಇನ್ನು 11ನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ಧ್ರುವಂತ್ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 11200 ಓಟ್ಗಳು ಬಿದ್ದಿದೆ ವೀಕ್ಷಕರೇ. ಇನ್ನು 10ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಅಭಿಷೇಕ್ ಅವರು ಆಲ್ರೆಡಿ ಸೇವ್ ಆಗಿದ್ದಾರೆ. ಆದ್ರೂ ಅವ್ರಿಗೆ ವೋಟಿಂಗ್ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 12960 ಓಟ್ಗಳು ಬಿದ್ದಿದೆ. ಇನ್ನು 9ನೇ ಸ್ಥಾನದಲ್ಲಿ ಯಾರಪ್ಪ ಇರೋದಂದ್ರೆ ಧನುಷ್ ಅವರು. ಇವ್ರಿಗೆ 14156 ಓಟ್ಗಳು ಬಿದ್ದಿದೆ ಅಂತ ಹೇಳ್ಬೋದು. ಇನ್ನು 8ನೇ ಸ್ಥಾನದಲ್ಲಿ ಯಾರಪ್ಪ ಇರೋದಂದ್ರೆ ಸೂರಜ್ ಅವರು. ಇವ್ರಿಗೆ 16368 ಓಟ್ಗಳು ಬಿದ್ದಿದೆ. ಇನ್ನು 7ನೇ ಸ್ಥಾನದಲ್ಲಿ ಯಾರಪ್ಪ ಇರೋದು ಅಂದ್ರೆ ಮಾಳು ಅವರು. ಇವ್ರಿಗೆ 17687 ಓಟ್ಗಳು ಬಿದ್ದಿದೆ ಅಂತ ಹೇಳ್ಬೋದು. ಇನ್ನು 6ನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ರಾಘು ಅವರು. ರಾಘವೇಂದ್ರ ಅಂತ ಹೇಳ್ಬೋದು. ಅವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 38057 ಓಟ್ ಬಿದ್ದಿದೆ. ಇನ್ನು 5ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಅಶ್ವಿನಿ ಅವರು. ಇವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದ್ರೆ 66000 ಓಟ್ ಬಿದ್ದಿದೆ. ಸ್ವಲ್ಪ ಹೈಯೆಸ್ಟ್ ಅಂತ ಹೇಳ್ಬೋದು. 6th ಮತ್ತೆ 5thಗೆ ಸ್ವಲ್ಪ ಡಿಫ್ರೆಂಟ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಯಾರಪ್ಪ ಇರೋದಂದ್ರೆ ಸ್ಪಂದನ ಅವರು. ಇವ್ರಿಗೆ ಅಂತೂ 88000 ಓಟ್ ಬಿದ್ದಿದೆ ಅಂತ ಹೇಳ್ಬೋದು. ಅದರ ನಂತರ 3ನೇ ಸ್ಥಾನದಲ್ಲಿ ಇರೋದು ಕಾವ್ಯ ಅವರು. ಕಾವ್ಯ ಅವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 1,11,272 ಓಟ್ಗಳು ಬಿದ್ದಿದೆ ಅಂತ ಹೇಳ್ಬೋದು. ಒಳ್ಳೆ ಲೀಡಿಂಗ್ ಅಲ್ಲಿ ಹೋಗ್ತಾ ಇದ್ದಾರೆ ಕಾವ್ಯ ಅವರು ಅಂತಾನೆ ಹೇಳ್ಬೋದು. ತದನಂತರ 2ನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ನಿಮ್ಮ ಮೆಚ್ಚಿನ ರಕ್ಷಿತಾ ಅವರಿದ್ದಾರೆ. ಅವ್ರಿಗೆ ಎಷ್ಟಪ್ಪ ಓಟ್ ಬಿದ್ದಿದೆ ಅಂದ್ರೆ 1,59,717 ಓಟು. ಒಳ್ಳೆ ಲೀಡಿಂಗ್ ಅಲ್ಲೇ ಇದೆ ಅಂತ ಹೇಳ್ಬೋದು. ಲಕ್ಷ ಮೀರಿದೆ ಅಂತ ಹೇಳ್ಬೋದು ಟಾಪ್ 3 ಕಂಟೆಸ್ಟೆಂಟ್ಸು. ಇನ್ನು ಮೊದಲನೇ ಸ್ಥಾನದಲ್ಲಿ ನಿಮ್ಗೆಲ್ಲರೂ ಗೊತ್ತಿರ್ಬೋದು. ನೀವೆಲ್ಲ ಓಟ್ ಹಾಕಿರ್ಬೋದು, ನಾನು ಸಹ ಓಟ್ ಹಾಕಿದ್ದೀನಿ. ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಇದ್ದಾರೆ ದಯವಿಟ್ಟು ಒಂದು ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ, ಇಲ್ಲ ಬ್ಲೂ ಹಾರ್ಟ್ನ ಕಮೆಂಟ್ ಮಾಡಿ. ರಕ್ಷಿತಾ ಅವ್ರಿಗೆ ರೆಡ್ ಹಾರ್ಟ್ನ ಕಮೆಂಟ್ ಮಾಡಿ, ಹಾಗೂ ಗಿಲ್ಲಿ ಅವ್ರಿಗೆ ಬ್ಲೂ ಹಾರ್ಟ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಗಿಲ್ಲಿ ಅವ್ರಿಗೆ ಟಾಪ್ ಅಲ್ಲಿರೋ ಗಿಲ್ಲಿ ಅವ್ರಿಗೆ ಎಷ್ಟು ಓಟ್ ಬಿದ್ದಿದೆ ಅಂದ್ರೆ 2,04,931 ಓಟ್ಗಳು ಬಿದ್ದಿದೆ ಅಂತ ಹೇಳ್ಬೋದು. ಒಳ್ಳೆ ಲೀಡಿಂಗ್ ಅಲ್ಲೇ ಹೋಗ್ತಾ ಇದ್ದಾರೆ ಗಿಲ್ಲಿ ಅವರು. ಅವ್ರಿಗೆ ಇದೇ ತರ ವೋಟಿಂಗ್ ಸಪೋರ್ಟ್ ಸಿಗ್ಲೇಬೇಕು ಅಂತ ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟು ಜನ ಇದ್ದಾರೆ. ಇದರಲ್ಲಿ ಹೋಗೋ ಚಾನ್ಸಸ್ ಯಾರಪ್ಪ ಇರೋದು ಅಂದ್ರೆ ಟಾಪ್ 3 ಯಾರು ಇರ್ತಾರೆ ಅವರು ಹೋಗೋ ಚಾನ್ಸಸ್ ಇರುತ್ತೆ. ಜಾನ್ವೀರ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ವಾರ. ನೀವೆಲ್ಲ ನೋಡಿರ್ಬೋದು. ಏನೋ ಒಂದು ವೇಷಗಳ ಹಾಕೊಂಡ್ಬಂದು ಮಾಡಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇರೋದು 2ನೇ ಸ್ಥಾನದಲ್ಲಿ ಲಾಸ್ಟ್ ಸ್ಥಾನದಲ್ಲಿ ಇರೋದು ಚಂದ್ರಪ್ರಭ ಅವರು. ಇವರು ಸಹ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಬಿಗ್ ಬಾಸ್ ಅವರು ಬರೀ ವೋಟಿಂಗ್ಗೆ ಮಾತ್ರ ಇಟ್ಕೊಳ್ಳಲ್ಲ ಅವರು. ಬೇರೆ ರೀತಿಯಾದ ಇನ್ವಾಲ್ವ್ಮೆಂಟ್, ಮನೇಲಿ ಏನೇನು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅದ್ರ ಬಗ್ಗೆ ಹೇಳ್ಕೊತಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ವಿಡಿಯೋ ಅಂದರೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಅಪ್ಪು ಬಾಸ್ಗೆ ಜೈ ಅಂತ ಹೇಳೋಣ ಎಂಡ್ ಮಾಡ್ತಿದ್ದೀನಿ.